ಪ್ರಮುಖವಾಗಿ ಈ ಮೈತ್ರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಯಾಕೆ ಅಂದ್ರೆ ಹಲವು ನಾಯಕರು ಓಪನ್ ಆಗಿ ಕೆಲ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಬಿಟ್ಟಿದ್ರು. ಮೈತ್ರಿ ಮುಂದುವರಿಬೇಕಾ, ಮುಂದುವರೆದ್ರೆ ಏನಾಗುತ್ತೆ, ಮೈತ್ರಿ ಮುರಿದು ಬಿದ್ರೆ ಏನಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿಯ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ ನಾಯಕ. ಹೊಂದಾಣಿಕೆಯ ಕೊರತೆ ಆಗಿದೆ ಅಂತ ಸ್ವತಃ ಸುರೇಶ್ ಬಾಬು ಅವರೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಸಕ ಸುರೇಶ್ ಬಾಬು ಅವರ ಸ್ಟೇಟ್ಮೆಂಟ್ ಈಗ ಮೈತ್ರಿ ನಾಯಕರಲ್ಲಿ ಸಹಜವಾಗಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಜೆಡಿಎಸ್ನ ಸಿಎಲ್ಪಿ ನಾಯಕ ನಮ್ಮ ಪಕ್ಷವನ್ನ ಗೌರವಯುತವಾಗಿ ನಡೆಸಿಕೊಳ್ತಿದ್ದಾರೆ. ಸಮನ್ವಯ ಸಮಿತಿ ಇಲ್ಲದಿರೋದ್ರಿಂದ ಹೊಂದಾಣಿಕೆ ಕಡಿಮೆ ಆಗಿದೆ ಅನ್ನುವಂತಹ ವಿಚಾರವನ್ನ ಸುರೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ದೊಡ್ಡಗೌಡರು ಮೋದಿಯವರ ಮೇಲೆ ಸಂಪೂರ್ಣ ಭರವಸೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಒಂದೇನಾಗಿದೆ, ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ, ಇಲ್ಲಿ ಹೊಂದಾಣಿಕೆಯ ಕೊರತೆ ಆಗಿದೆ ಅಂತಕ್ಕಂಥದ್ದು ನಾವು ಕೂಡ ಸ್ಪಷ್ಟವಾಗಿ ಹೇಳ್ತೇವೆ. ಯಾಕೆಂದ್ರೆ ಇಲ್ಲಿ ಸಮನ್ವಯ ಸಮಿತಿಗಳಾಗಲಿಲ್ಲ, ರಾಜ್ಯ ಮಟ್ಟದಾಗಲಿಲ್ಲ, ಜಿಲ್ಲಾ ಮಟ್ಟದಾಗಲಿಲ್ಲ, ತಾಲೂಕು ಮಟ್ಟದ ಸಮನ್ವಯ ಸಮಿತಿಗಳಾಗಲಿಲ್ಲ. ಅದೆಲ್ಲ ಆದರೆ ಜನಗಳಿಗೆ ಗೊಂದಲ ಇರಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಇದನ್ನು ನಾವು ಅವಾಗಲಿಂದನೂ ಕೂಡ ಬಯಸ್ತಾ ಇದ್ದೇವೆ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ಅವರು ರಾಷ್ಟ್ರೀಯ ನಾಯಕರೆಲ್ಲ ಕೂತ್ಕೊಂಡು ಅದನ್ನು ಸರಿಪಡಿಸಿ ಈಗ ಒಂದಾಗಿ ಎಲ್ಲ ಎರಡೂ ಪಕ್ಷಗಳು ಒಟ್ಟಾಗಿ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಮಾಡಿ. ಈ ಹೊಂದಾಣಿಕೆ ದೇವೇಗೌಡರು ಮಾಡಿರ್ತಕ್ಕಂಥ ಹೊಂದಾಣಿಕೆ. ಯಾವತ್ತೂ ದೇವೇಗೌಡರು ಬಿಜೆಪಿ ಜೊತೆ ಮಕ್ಕ ಮಾಡಿರಲಿಲ್ಲ. ಅವರು ಮೋದಿಯವ್ರ ಮೇಲೆ ಭರವಸೆ ಇಟ್ಟು ಮೋದಿಯವರು ಒಳ್ಳೆ ಆಡಳಿತ ಕೊಡ್ತಾರೆ, ನಮ್ಮ ರಾಷ್ಟ್ರವನ್ನು ಉಳಿಸ್ತಾರೆ ಅಂತಕ್ಕಂಥ ನಂಬಿಕೆ ಬಂದ ಮೇಲೆ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಹಲವಾರು ಬಾರಿ ನೀವು ನೋಡಿರ್ಬೋದು, ಕುಮಾರಣ್ಣ ಬಿಜೆಪಿ ಜೊತೆ ಅಲಯನ್ಸ್ ಆಗಿ ಸರ್ಕಾರ ಮಾಡಕ್ ಹೋದಾಗ ಕುಮಾರಸ್ವಾಮಿ ಅವ್ರನ್ನೇ ಮಾತಾಡಿಸ್ತಾ ಇದ್ದಂಥದ್ದು ದೇವೇಗೌಡರು ನಾವು ನೋಡಿದ್ದೇವೆ. ಹಾಗಾಗಿ ಅವ್ರ ಹಂಗೆ ಸಿದ್ಧಾಂತ ಇಟ್ಕೊಂಡಿರ್ತಕ್ಕಂಥವ್ರು. ಇದರಲ್ಲಿ ನಾವು ನಮ್ಮ ಸಿದ್ಧಾಂತ ನಮ್ದು ಇದ್ದೇ ಇದೆ. ನಮ್ಮ ಸಿದ್ಧಾಂತ ಬಿಟ್ಟೇನು ಅವ್ರ ಜೊತೆ ಹೊಂದಾಣಿಕೆ ಅಲ್ಲ, ಸಿದ್ಧಾಂತ ಇಟ್ಕೊಂಡು ನಾವು ಖಂಡಿತ ಈ ಒಂದು ರಾಷ್ಟ್ರೀಯ ಉದ್ದೇಶದಿಂದ ದೇಶದ ಒಂದು ಏಳಿಗೆಗಾಗಿ ಮತ್ತೆ ನಮ್ಮ ರಾಜ್ಯದ ಒಳಿತಿಗಾಗಿ ಈ ಹೊಂದಾಣಿಕೆಯನ್ನು ಖಂಡಿತ ನಾವು. ಇದು ಸುರೇಶ್ ಗೌಡ್ರ ಮಾತು. ಸಹಜವಾಗಿ ಈಗ ಮೈತ್ರಿ ನಾಯಕರಲ್ಲಿ ಈ ಎಲ್ಲಾ ವಿಚಾರಗಳು ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಎಲ್ಲದರ ಕುರಿತು ಮಾಹಿತಿ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಮಾರುತಿ, ನಮಗೂ ನಿಮಗೂ ಗೊತ್ತು, ಚುನಾವಣಾ ಹೊಸ್ತಿಲಲ್ಲಿ ಮೈತ್ರಿ ಆದಾಗ ನಾಯಕರು ನಾವು ಮೈತ್ರಿ ಮಾಡ್ಕೊಂಡ್ವಿ ಅಂತ ದೊಡ್ಡ ಮಟ್ಟದಲ್ಲಿ ಹೇಳ್ಕೊಂಡಾಗ ತಳಮಟ್ಟದ ಕಾರ್ಯಕರ್ತರಲ್ಲಿ ಅಸಮಾಧಾನ ಇತ್ತು. ಯಾವ ಪಕ್ಷದ ನಾಯಕರ ವಿರುದ್ಧವಾಗಿ ನಾವು ಪ್ರಚಾರ ಮಾಡಿದ್ವೋ ಅದೇ ನಾಯಕನ ಜೊತೆಗೆ ನಾವು ಪ್ರಚಾರ ಮಾಡಬೇಕು ಅನ್ನೋದು ಬಹಳ ಕಷ್ಟ ಸಾಧ್ಯ ಅಂತ ಅಂಥವರನ್ನ ಮನವೊಲಿಸಿ ಮೈತ್ರಿಯನ್ನ ಜೊತೆಯಾಗಿ ಕರ್ಕೊಂಡು ಹೋದಂತ ನಾಯಕರು ಈಗ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಅಸಮಾಧಾನಗಳು ಬರುತ್ತೆ, ಸಮನ್ವಯದ ಕೊರತೆ ಇದೆ ಅಂತ ಸ್ವತಃ ಸುರೇಶ್ ಗೌಡ್ರು ಹೇಳ್ತಾರೆ ಅಂದ್ರೆ ಯಾವ ಸಂದೇಶ? ಮೈತ್ರಿ ಮುಂದುವರಿಯುತ್ತಾ ಇಲ್ವಾ? ಏನ್ ಬೆಳವಣಿಗೆ ಆಗ್ತಾ ಇದೆ? ಶ್ರುತಿ, 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮಾಡಿಕೊಂಡಂತಹ ಮೈತ್ರಿ ಭಾಳಷ್ಟು ಯಶಸ್ವಿ ಆಯಿತು. ಹೀಗಾಗಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷಕ್ಕಿಂತಲೂ ಕೂಡ ಅಧಿಕ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಆದರೆ ಈ ಮೈತ್ರಿಯಿಂದ ರಾಜ್ಯದಲ್ಲಿ ಎರಡೂ ಪಕ್ಷಗಳಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಲಾಭ ಆಗಿದೆ ಅನ್ನುವಂಥ ಒಂದು ಗಣಿತದ ಲೆಕ್ಕಾಚಾರಗಳು, ರಾಜಕೀಯ ಗಣಿತದ ಲೆಕ್ಕಾಚಾರಗಳು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಡೀತಲೇ ಇದ್ದಾವೆ. ಅದು ಬಿ ಜೆ ಪಿಗೆ ಹೆಚ್ಚು ಲಾಭ ಆಯಿತಾ, ಜೆ ಡಿ ಎಸ್ಗೆ ಹೆಚ್ಚು ಲಾಭ ಆಯಿತಾ ಅಂತ. ಬಿ ಜೆ ಪಿಯಲ್ಲಿರುವಂತಹ ಒಂದು ಬಣ ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ನಾವು ಮೈತ್ರಿ ಮಾಡ್ಕೊಳ್ಳದೆ ಇದ್ದಿದ್ರೆ ಜೆ ಡಿ ಎಸ್ಸು ಒಂದೇ ಒಂದು ಸ್ಥಾನವೂ ಕೂಡ ಗೆಲ್ತಿರಲಿಲ್ಲ, ಜೆ ಡಿ ಎಸ್ ಇರೋದೇ ಕಷ್ಟ ಆಗ್ತಿತ್ತು ಅನ್ನುವಂಥ ಒಂದು ರೀತಿಯಲ್ಲಿ ಚರ್ಚೆ ಮಾಡ್ತಿರುವಂಥದ್ದು. ಮತ್ತೊಂದು ಬಣ ಹೇಳ್ತಾ ಇದೆ, ಲೋಕಸಭಾ ಚುನಾವಣೆಯಲ್ಲಿ ನಾವು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದರಿಂದ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗೂ ಕೂಡ ಲಾಭ ಆಯಿತು, ಜೆ ಡಿ ಎಸ್ಗೂ ಕೂಡ ಲಾಭ ಆಯಿತು. ರಾಜ್ಯದಲ್ಲಿ ಬೇರೆ ಬೇರೆ 4-5 ಕ್ಷೇತ್ರದಲ್ಲಿ ಜೆ ಡಿ ಎಸ್ಸಿಂದ ನಾವು ಮೈತ್ರಿ ಮಾಡ್ಕೊಂಡಿದ್ದರಿಂದಲೇ ನಾವು ಗೆಲ್ಲೋದಕ್ಕೆ ಸಾಧ್ಯವಿತ್ತು. ಅದರಲ್ಲಿ ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು ಚಿತ್ರದುರ್ಗ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ನಾವು ಜೆ ಡಿ ಎಸ್ ಜೊತೆ ಹೋಗಿದ್ರಿಂದಲೇ ಅದರ ಒಂದು ಲಾಭ ನಮಗಾಯಿತು ಅನ್ನುವಂಥ ಒಂದು ವಾದವನ್ನು ಮತ್ತೊಂದು ಬಣ ಹೇಳ್ತದೆ. ಇದೆಲ್ಲ ಏನೇ ಇರಲಿ, ಕಳೆದ 2 ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೊಟ್ಟಂಥ ಒಂದು ಹೇಳಿಕೆ ರಾಜ್ಯ ಬಿ ಜೆ ಪಿಯಲ್ಲಿ ಮತ್ತೆ 2 ರೀತಿಯಾದಂಥ ಒಂದು ಚರ್ಚೆಗಳಿಗೆ ಕಾರಣ ಆಗಿರುವಂಥದ್ದು. ಯಾಕಂತೇಳಿದ್ರೆ ಮೈತ್ರಿ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ರಾಜ್ಯ ಬಿ ಜೆ ಪಿ ನಾಯಕರುಗಳು ಏನೇ ಹೇಳಿ ನಾನು ಮೋದಿ, ಅಮಿತ್ ಶಾ ಮತ್ತು ಸಂತೋಷ್ ಅವ್ರ ಜೊತೆ ಮಾತನಾಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬರೋ ರೀತಿಯಲ್ಲಿ, ನಾನು ಮುಖ್ಯಮಂತ್ರಿ ಆಗೋ ರೀತಿಯಲ್ಲಿ ಏನೆಲ್ಲ ಮಾಡಬೇಕು ಆ ಕೆಲಸಗಳನ್ನು ಮಾಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ವಿಚಾರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಡಬೇಡಿ ಅನ್ನುವಂಥ ಒಂದು ಸಂದೇಶವನ್ನು, ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೊಟ್ಟಂಥ ಒಂದು ಹೇಳಿಕೆ ರಾಜ್ಯ ಬಿ ಜೆ ಪಿ ವಲಯದಲ್ಲಿ 2 ರೀತಿಯಾದಂಥ ಒಂದು ಅಭಿಪ್ರಾಯಗಳನ್ನು ವ್ಯಕ್ತವಾಗ್ತಿದೆ. ಅದರಲ್ಲಿ ಒಂದು ಬಣ ಹೇಳ್ತಾ ಇದೆ 2028ರ ವಿಧಾನಸಭಾ ಚುನಾವಣೆಗೆ
JDSನ ಮೈತ್ರಿ BJPಗೆ ಅನಿವಾರ್ಯತೆ ಇದೆಯಾ? ಒಂದು ವೇಳೆ ಈ ಮೈತ್ರಿ ಮಾಡಿಕೊಂಡ್ರೆ ಯಾರಿಗೆ ಹೆಚ್ಚು ಲಾಭ? ಅದು JDSಗೆ ಹೆಚ್ಚು ಲಾಭವಾ, BJPಗೆ ಹೆಚ್ಚು ಲಾಭವಾ? ಈಗ ಸರಣಿ ಪ್ರತಿಭಟನೆಗಳನ್ನು ಮಾಡ್ತಾ ಇರುವಂಥದ್ದು, ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿದಿನವೂ ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ನಾವು. ಖಾಸಗಿ ಸರ್ವೆಗಳ ಪ್ರಕಾರ ಈಗ ರಾಜ್ಯ ಸರ್ಕಾರ 2 ವರ್ಷ ತುಂಬಿರುವಂತಹ ಕಾಂಗ್ರೆಸ್ಗೆ ಭಾಳಷ್ಟು ಆಡಳಿತಾತ್ಮಕವಾದಂಥ ಒಂದು ವಿರೋಧಿ ಅಲೆ ಎದ್ದಿದೆ. ಈ ಸಂದರ್ಭದಲ್ಲಿ BJPಗೆ ಮುಂದೆ ಬರುವಂತಹ ಮೂರು ವರ್ಷಗಳ ಬಳಿಕ ಬರುತ್ತಾ ಇರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ JDSನ ಬೆಂಬಲ ಅಗತ್ಯತೆ ಇದೆಯಾ? JDS ರಾಜ್ಯದಲ್ಲಿ ಇಲ್ಲವೇ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅವರು ಮಾತಾಡ್ತಾ ಇದ್ದಾರೆ. ಸ್ವತಃ ಹಳೆ ಮೈಸೂರು ಭಾಗದಲ್ಲಿ JDS ದಿನೇ ದಿನವೂ ಕೂಡ ನಮ್ಮ ಸಂಘಟನೆಯನ್ನು ವೀಕ್ ಮಾಡ್ತಿದೆ. ಇಂಥ ಸಂದರ್ಭದಲ್ಲಿ ಒಂದು ವೇಳೆ BJP JDS ಜೊತೆ ಮೈತ್ರಿ ಮಾಡಿಕೊಂಡಿದ್ದೆ ಆದರೆ BJP ಮತ್ತೆ 10 ವರ್ಷಗಳ ಹಿಂದಕ್ಕೆ ಹೋಗೋದಿಲ್ವಾ ಅನ್ನುವಂಥ ಒಂದು ಅಭಿಪ್ರಾಯ ಒಂದು ಕಡೆ ಇರುವಂಥದ್ದು. ಜೊತೆಗೆ ಮುಂದೆ ನಾನೇ ಮುಖ್ಯಮಂತ್ರಿ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ, JDSನ ನಾಯಕರುಗಳು ಹೇಳಿಕೆ ಕೊಡ್ತಾ ಇದ್ದಾರೆ. ಹಾಗಾದರೆ ನಾವು 100 ಸ್ಥಾನ ಗೆಲ್ಲುವಂತಹ ಶಕ್ತಿ ಇರುವಂತಹ ನಾವು ಮುಂದೆ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕಾ? ಈ ವಾದವನ್ನು ಒಂದು ಬಣ ಚರ್ಚೆ ಮಾಡ್ತಾ ಇದೆ. ಮತ್ತೊಂದು ಬಣ ಹೇಳ್ತಾ ಇದೆ, ಒಂದು ವೇಳೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿರುವಂತಹ ಕಾಂಗ್ರೆಸ್ ವಿರುದ್ಧ ನಾವು ರಾಜಕೀಯವಾಗಿ 2028ರಲ್ಲಿ ಈಜಬೇಕು ಅನ್ನೋದಾದರೆ ಮೈತ್ರಿ ಅನಿವಾರ್ಯ. ಮೈತ್ರಿ ಮಾಡಿಕೊಂಡಿದ್ದೆ ಆದರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಳೆ ಮೈಸೂರು ಭಾಗದ ಸುಮಾರು 66 ವಿಧಾನಸಭಾ ಕ್ಷೇತ್ರಗಳೇನಿವೆ, ಆ 66 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಾಶೌಟ್ ಆಗುತ್ತೆ. ನಾವು 170ಕ್ಕೂ ಅಧಿಕ ಸ್ಥಾನಗಳನ್ನು ಮೈತ್ರಿ ಮಾಡಿಕೊಂಡು ಗೆಲ್ಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಒಂದು ಬಣ ಹೇಳ್ತಾ ಇದೆ. ಹೀಗಾಗಿ ರಾಜ್ಯ BJPಯಲ್ಲಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಒಂದು ಹೇಳಿಕೆ ವಿಭಿನ್ನವಾದಂಥ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಜೊತೆಗೆ ಒಂದು ಬಣ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ ಆಡಳಿತ ವಿರೋಧಿ ಇರೋದ್ರಿಂದ ನಾವು ಒಂದೇ ಪಕ್ಷವಾಗಿ ಚುನಾವಣೆ ಎದುರಿಸಬೇಕು, ಈ ಮನವರಿಕೆಯನ್ನು BJP ಹೈಕಮಾಂಡ್ ಗಮನಕ್ಕೆ ತರಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದೆ. ಹಾಗಾಗಿ ಒಂದು ಬಣ ಮೈತ್ರಿ ಬೇಕು ಅಂತ, ಮತ್ತೊಂದು ಬಣ ಮೈತ್ರಿ ಬೇಡ ಅಂತ. ಮಗದೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಾನು ಕೇಂದ್ರ ನಾಯಕರ ಜೊತೆ ವರಿಷ್ಠರ ಜೊತೆ ಮಾತಾಡಿ ಎಲ್ಲವನ್ನೂ ಕೂಡ ಸಮಸ್ಯೆ ಬಗೆಹರಿಸ್ತೀನಿ, 2028ಕ್ಕೆ ಮೈತ್ರಿ ಸರ್ಕಾರವೇ ಬರುತ್ತೆ ಅನ್ನುವಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ರಾಜಕೀಯ ಇವತ್ತು ಒಂದು ರೀತಿ ಇರುತ್ತೆ, ನಾಳೆ ಮತ್ತೊಂದು ರೀತಿ ಇರುತ್ತೆ.